ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕ್ಕಳೇ, 80 ಅಂಕಗಳ ಪ್ರಶ್ನೆಗಳ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾನು 34ರಿಂದ 36 ಪ್ರಶ್ನೆಗಳು, ಏಕೆಂದರೆ ಇಲ್ಲಿ ಪದ್ಯ ಭಾಗ ಬರುತ್ತೆ, ಮತ್ತೆ 8 ವಾಕ್ಯ ಬರುತ್ತೆ, ಮತ್ತೆ ಗದ್ಯಾಂಶ ಬರುತ್ತೆ. ಅದಕ್ಕೆ ಇದೊಂದು ಸಣ್ಣ ಭಾಗವನ್ನ ಭಾಗ 5 ಅಂತ ತಗೊಂಡಿದ್ದೀನಿ ನಾನು. ಭಾಗ 5 ಅಂತ. ಬನ್ನಿ, ಭಾಗ 5ರಲ್ಲಿ ನಿಮ್ಮನ್ನ ನಾನು ಟ್ರಾವೆಲ್ ಮಾಡಿಸ್ತೀನಿ. 1 ಇಂಟು 4 ಈ 4 ಅಂಕಗಳ ಪ್ರಶ್ನೆ. ಇಲ್ಲಿ ಕೆಳಗಿನ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಬರೆಯಿರಿ. ಒಂದು ಪದ್ಯ ಕೊಡ್ತಾರೆ, ಆಕ್ಚುಲಿ 2 ಪ್ಯಾರ ಕೊಡ್ತಾರೆ. ನಾವು ಯಾವ್ದಾರ ಒಂದು ಪ್ಯಾರ ಬರಿಬೇಕು, ಒಂದು ಭಾಗ ಮಾತ್ರ ಬರಿಬೇಕು. ಯಾವ್ದು ತಗೊಂಡಿದ್ದೀನಿ ನೋಡೋಣ ನಾನು ಈ ಸಲ ಥರ್ಡ್ ಪ್ರಿಪರೇಟರಿಗೆ. 34ನೇ ಪ್ರಶ್ನೆ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದನವನು ಅಡವಿ ದಾರಿ ಹಿಡಿದನು. ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯು ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಮಕ್ಕಳೇ, ಈ ಸಲ ನನ್ನ ವಿವೇಚನೆಯಲ್ಲಿ ಬೋಧಿ ವೃಕ್ಷದ ಹಾಡು ಪದ್ಯದ 2 ಪ್ಯಾರ ಕೊಡ್ತಾರೆ. ಅದರಲ್ಲಿ ಒಂದು ಭಾಗ ಮಾತ್ರ ಬರಿಬೇಕು ನೀವು. ಫಸ್ಟ್ ಪ್ಯಾರ ಬರೆದ್ರೆ, ಅಂದರೆ ಏಕಾಂಗಿ ಬರೆದ್ರೆ ನಿಮಗೆ 2ನೇ ಭಾಗ ಬರೆಯೋ ಅವಶ್ಯಕತೆ ಇಲ್ಲ. ಇದು ಈ ಸಲ 3ನೇ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಇರ್ತಕ್ಕಂಥ ಪ್ರಶ್ನೆ ಅಂತ ನನ್ನ ಊಹೆ. ಬನ್ನಿ, ಮುಂದಿನ ಪ್ರಶ್ನೆಯನ್ನ ನಾನು ನೋಡಿಸ್ತಾ ಹೋಗ್ತೀನಿ. ಎಂಟತ್ತು ವಾಕ್ಯದಲ್ಲಿ ಉತ್ತರಿಸಿ. ಇದು 10ನೇ ಮೇನು. ಪ್ರಶ್ನೆ ಬಂದು 35ನೇ ಪ್ರಶ್ನೆ. ಇದು ಕೂಡ 1 ಇಂಟು 4 ಅಂಕಗಳು ಬರ್ತವೆ. ಇದೇ ನಮಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಜಾಗ. ನೋಡೋಣ ಯಾವ್ದು ತಗೊಂಡಿದ್ದೀನಿ ನಾನು ನನ್ನ ವಿವೇಚನೆ ಬಳಸಿ. ಗುರಿ ಪದ್ಯದ ಸಾರಾಂಶವನ್ನ ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ವೆರಿ 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 ಇಂಪಾರ್ಟೆಂಟ್ ಕ್ವಶನ್. ಗುರಿ ಪದ್ಯದ ಸಾರಾಂಶವನ್ನ ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಅಥವಾ ಬೇರೆ ಯಾವುದೇ ಕೊಟ್ಟರು ಕೂಡ ಕಂಪ್ಲೀಟ್ ಆಗಿ ನಾನು ಇವಾಗ ವಿವರಣೆ ಕೊಡ್ತೀನಲ್ಲ, ಅದನ್ನೇ ಬರಿಬೇಕಾಗುತ್ತೆ ನೀವು. ನೋಡ್ತಾ ಹೋಗೋಣ 4 ಅಂಕದ ಪ್ರಶ್ನೆಗಳು. ಪ್ರಾರಂಭ ಆಗ್ತಾ ಇದೆ ಮಕ್ಕಳೇ. ಗುರಿ ಪದ್ಯದ ಸಾರಾಂಶ. ಮಾನವನು ಕೀಳಾಸೆ ಹೊಂದಬಾರದು, ಕೆಟ್ಟ ಆಸೆ. ಏಕೆಂದರೆ ಆ ಆಸೆ ಈಡೇರದೆ ಇದ್ದಾಗ ಅವನ ಮನಸ್ಸು ಒದ್ದಾಡುತ್ತದೆ, ಬೇಸರ ಪಡುತ್ತದೆ. ಮಾನವನ ಜೀವನ ಮಲ್ಲಿಗೆ ಮೊಗ್ಗಿನ ರೀತಿ ಇರಬೇಕು. ಯಾಕೆ? ರಾತ್ರಿ ಮೊಗ್ಗಾಗಿದ್ದ ಮಲ್ಲಿಗೆ ಮುಂಜಾನೆಗೆ ಅರಳಿ ಘಮ ಘಮ ಎಂದು ಕಂಪು ಸೂಸುತ್ತದೆ, ಸುವಾಸನೆ ಬೀರುತ್ತದೆ. ಈ ಕ್ರಿಯೆ ನಡೆಯಲು, ಅಂದ್ರೆ ಮೊಗ್ಗು ಅರಳಿ ಹೂವಾಗುವ ಕ್ರಿಯೆ ನಡೆಯಲು ಸಾಕಷ್ಟು ಸಮಯ ಹಿಡಿಯುತ್ತದೆ. ಆ ಹೋಲ್ ನೈಟ್ ಆ ಪ್ರೋಸೆಸ್ ನಡೆಯುತ್ತೆ. ಅದೇ ರೀತಿ ನಮ್ಮ ಕಾರ್ಯ ಕೈಗೂಡಬೇಕಾದರೆ, ನಾವು ಯಾವುದೇ ಕೆಲಸವನ್ನ ಮಾಡಿ ಮುಗಿಸಬೇಕಾದರೆ ಟೈಮ್ ಬೇಕು ಮಕ್ಕಳೇ. ಟೈಮ್ ಬೇಕು, ಸಮಯ ಬೇಕು, ಎಲ್ಲದಕ್ಕೂ ಸಮಯ ಬೇಕು. ಇದು ಮೊದಲನೇ ಭಾಗ. ಇದು ಎಸ್. ಈ ತರ 5-6 ಭಾಗಗಳನ್ನ ಮಾಡಿದ್ದೀನಿ ನಾನು. ನೋಡ್ತಾ ಹೋಗಿ. ಕಮಲ ಕೆಸರಿನಲ್ಲಿದ್ದರೂ ಚಿಂತಿಸದೆ ನಾಳೆಯ ರವಿಕಿರಣಕ್ಕೆ ಕಾಯುತ್ತದೆ. ಅದಿರದೆ ಕೆಸರಿನಲ್ಲಿ. ಹಾಗಂತ ಅದು ಬೇಸರ ಪಟ್ಕೊಳೋದಿಲ್ಲ, ದುಃಖಿಸೋದಿಲ್ಲ. ನಾಳೆ ಮುಂಜಾನೆ ಬೆಳಗಿನ ಜಾವ ಸೂರ್ಯಕಿರಣ ಬರುತ್ತಲ್ವಾ, ಅದಕ್ಕೋಸ್ಕರ ಕಾಯುತ್ತೆ. ಸೂರ್ಯಕಿರಣ ಸೋಕಿದಾಗ ವಿಜೃಂಭಿಸುತ್ತದೆ, ಫಳಫಳ ಅಂತ ಹೊಳೆಯುತ್ತೆ. ಯಾಕಂದ್ರೆ ಕಮಲ ಮತ್ತೆ ಸೂರ್ಯಕಾಂತಿಯ ಹೂವಿನ ಒಂದು ಸ್ಪೆಷಾಲಿಟಿನೇ ಹೀಗೆ. ಅದರಲ್ಲೂ ಕಮಲ ಅಂತೂ ಸೂರ್ಯಕಿರಣ ಮೈ ಮೇಲೆ ಬಿದ್ದಾಗ ಫಳಫಳ ಅಂತ ವಿಜೃಂಭಿಸುತ್ತೆ. ನೇಸರನ ಕಿರಣಕ್ಕೆ ವಶ ಆಗುತ್ತೆ. ನೇಸರ ಆದಿತ್ಯ ಸೂರ್ಯಕಿರಣಕ್ಕೆ ವಶವಾಗುತ್ತೆ. ಅದೇ ರೀತಿ ಹೇಗೆ ಕಮಲ ಕೆಸರಿನಲ್ಲಿದ್ದರೂ ಕೂಡ ಸೂರ್ಯಕಿರಣಕ್ಕೆ ವಶ ಆಗುತ್ತಲ್ಲ, ನಾವು ನಮ್ಮ ಗುರಿಗೆ ವಶವಾಗಬೇಕು. ಹಾಗೆ ನಮ್ಮ ಗುರಿಗೆ ನಾವು
ಕಂಪ್ಲೀಟ್ ಆಗಿ ಮುಳುಗೋಗ್ಬೇಕು ಅದರಲ್ಲಿ. ಆಗ ನಮಗೆ ನಮ್ಮ ಕಾರ್ಯ ಯಶಸ್ಸು ಸಿಗುತ್ತದೆ, ನಮ್ಮ ಕಾರ್ಯದಲ್ಲಿ ನಮಗೆ. ಇದು 2ನೇ ಭಾಗ, ಪದ್ಯದ 2ನೇ ಭಾಗ. 3ನೇ ಭಾಗ ನೋಡೋಣ. ಆಲ್ರೆಡಿ 3ನೇ ಭಾಗ ಇದೆ ಅಲ್ಲಿ. ಗಾಳಿ ಬಂದಾಗ ತಿರುಗದೆ, ಆಕ್ರಮಣ ಎದುರಾದಾಗ ಹೆಣ್ಣಿನ ರೀತಿ ಶರಣಾಗದೆ, ನಾವು ಯಾವ ಒಳ್ಳೆಯ ದಾರಿಯಲ್ಲಿ ಸಾಗುತ್ತೇವೋ ಅದೇ ದಾರಿಯಲ್ಲಿ ನಡೆದು ಪೌರುಷದಿಂದ ಜೀವನ ಸಾಗಿಸಬೇಕು. ನದಿಯಲ್ಲಿ ಪ್ರವಾಹ ಉಕ್ಕಿದಂತೆ, ಮಳೆ ಬಂದು ತುಂಬಾ ನದಿ ಉಕ್ಕಿ ಹರಿಯುತ್ತಲ್ಲ, ಆ ರೀತಿ ನಮ್ಮ ಜೀವನದ ಸಮಸ್ಯೆಗಳನ್ನ ಬೆನ್ನಟ್ಟಿ ಓಡಿಸಬೇಕು, ದೂರ ತಳ್ಳಬೇಕು ಅದನ್ನು. ಇದು 3ನೇ ಭಾಗದಲ್ಲಿದೆ. 4ನೇ ಭಾಗ ಇಲ್ಲೇ ಕಾಣಿಸ್ತಾ ಇದೆ, ಏನು ಅಂತ ನೋಡೋಣ. ಒಂದು ಬಾಣಕ್ಕೆ ಗುರಿ ಒಂದೇ ಇರುವ ರೀತಿ, ಒಂದು ದೇಹದಲ್ಲಿ ಆತ್ಮ ಒಂದೇ ಇರುವ ರೀತಿ, ನಮ್ಮ ಜೀವನದಲ್ಲಿ ನಾವು ಹಲವು ಗುರಿಗಳನ್ನು ಹೊಂದಬಾರದು. ಏಕೆಂದರೆ ಆ ಗುರಿ ಈಡೇರದೆ ನಮಗೆ ಸಮಸ್ಯೆ ಆಗುತ್ತದೆ. ಒಂದು ದೊಡ್ಡ ಗುರಿ ಇಟ್ಟುಕೊಂಡು, ಹೆಗ್ಗುರಿಯನ್ನ ಇಟ್ಟುಕೊಂಡು ಅದರ ಸಾಧನೆಗೆ ಹಗಲು ಇರುಳು ಶ್ರಮಿಸಬೇಕು. ಆಗ ನಮ್ಮ ಗುರಿ, ಒಂದೇ ಗುರಿ ಫಲಪ್ರದವಾಗುತ್ತದೆ. ನೆಕ್ಸ್ಟ್ 5ನೇ ಪರ ನೋಡೋಣ. ಭೂಮಿಯ ಮೇಲೆ ಎಲ್ಲರಲ್ಲೂ ನಾವು ದೈವ ರೂಪವನ್ನ ಕಾಣಬೇಕು. ಆಗ ಸ್ವರ್ಗದ ಸಿರಿ ಭೂಲೋಕದಲ್ಲೇ ಸೃಷ್ಟಿಯಾಗುತ್ತದೆ. ನಮಗಾಗಿ ನಾವು ಜೀವಿಸದೆ ಪರರ ಹಿತಕ್ಕಾಗಿ ನಮ್ಮ ಜೀವನ ಮೀಸಲಿಟ್ಟರೆ, ಪರರು ಅಂದ್ರೆ ಬೇರೆಯವರು, ಆಗ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ಇದು 5ನೇ ಪ್ಯಾರಾದಲ್ಲಿದೆ. ಲಾಸ್ಟ್, ಎಲ್ಲರೊಂದಿಗೂ ಬೆರೆಯುವ ಗುಣ ಇರಬೇಕು. ಅದು ನಮಗೆ ಲಾಂಛನವಾಗುತ್ತದೆ, ಸಮಾಜ ನಮ್ಮನ್ನು ಗುರುತಿಸುತ್ತೆ ಎಂದು ಅಡಿಗರು ಈ ಒಂದು ಗುರಿ ಪದ್ಯದ ಮೂಲಕ ನಮಗೆ ಸಂದೇಶವನ್ನ ನೀಡಿದ್ದಾರೆ. ಇದು ಸ್ಲೈಡ್ಸ್ ಜಾಸ್ತಿ ಇದ್ರೂ ಕೂಡ ನಾನು ತುಂಬಾ ಸ್ಲೈಡ್ಸ್ ತಗೊಂಡಿದ್ದೀನಿ ಅಷ್ಟೇ ಹೊರತು ಸಾರಾಂಶ ಬಂದು ನಿಮ್ಗೆ 10 ಸಾಲಲ್ಲಿ ಸಿಕ್ಬಿಡುತ್ತೆ. 8 ವಾಕ್ಯ ಅಲ್ವಾ, ಅದಕ್ಕೆ. ನೆಕ್ಸ್ಟ್ ನೋಡೋಣ, ಲಾಸ್ಟ್ ಪ್ರಶ್ನೆ ಇವತ್ತಿನ ಸೆಷನ್ ಅಲ್ಲಿ. 11th ಮೇನ್, ಗದ್ಯಾಂಶವನ್ನ ಬರೆಯಿರಿ. 37 ಅನ್ಸಿನ್ ಪ್ಯಾಸೇಜ್. ಇದು 2x2 ಈ ರೀತಿ ಇರುತ್ತೆ ಮಕ್ಕಳೇ. ನಾನು ಇದರಲ್ಲಿ ಗದ್ಯಾಂಶವನ್ನ ಯಾವುದೇ ಗದ್ಯಾಂಶ ನಿಮಗೆ ತೋರಿಸೋದಿಲ್ಲ. ಯಾಕೆ ಅಂತಂದ್ರೆ ಎಂಥವರೇ ಆಗಲಿ ಸ್ಕೋರ್ ಮಾಡ್ತಕ್ಕಂಥ ಒಂದೇ ಒಂದು ಜಾಗ ಗದ್ಯಾಂಶ. ಯಾಕಂದ್ರೆ ಒಂದು ಮೀಡಿಯಂ ಪ್ಯಾಸೇಜ್ ಕೊಟ್ಟು ಕೆಳಗಡೆ ಪ್ರಶ್ನೆಗಳನ್ನು ಕೂಡ ರಚನೆ ಮಾಡಿರ್ತಾರೆ, ಅದಕ್ಕೆ ಉತ್ತರಗಳು ಮೇಲೇನೆ ಇರುತ್ತೆ. ಅದು ಮೊದಲನೇ ಪ್ರಶ್ನೆಗೆ 1ನೇ ಪ್ಯಾರಾದಲ್ಲಿ ಇರ್ಬೋದು, 2ನೇ ಪ್ಯಾರಾದಲ್ಲಿ ಇರ್ಬೋದು. ಅದನ್ನ ಓದಿದ್ರೆ, ರೀಡ್ ಮಾಡಿದ್ರೆ ಗದ್ಯಾಂಶವನ್ನ ಖಂಡಿತವಾಗ್ಲೂ ಎಲ್ಲಿಂದ ಎಲ್ಲಿಗೆ ಆನ್ಸರ್ ಅನ್ನೋದು ಸುಲಭವಾಗಿ ನಾವು ಅದನ್ನ ಬರಿಬೋದು. ಹಾಗಾಗಿ ಗದ್ಯಾಂಶವನ್ನ ಬರೆಯದೆ ನಿಮಗೆ ಅದನ್ನ ಎಕ್ಸ್ಪ್ಲೇನ್ ಮಾಡದೆ ನಾನು ಈ ಸೆಷನ್ ಅನ್ನು ಮುಗಿಸ್ತಾ ಇದ್ದೀನಿ. ಇನ್ನ ಕೊನೆ ಸೆಷನ್ ಇದೆ 6ನೇ ಸೆಷನ್. ಅದರಲ್ಲಿ ನಾನು ಪತ್ರಲೇಖನ ಮತ್ತೆ ಪ್ರಬಂಧ ಇದನ್ನ ತಗೊಂಡ್ಬಂದು 80 ಅಂಕಗಳ ಪ್ರಶ್ನೆಯನ್ನ ಮುಗಿಸ್ತಾ ಇದ್ದೀನಿ. ಆ ಸೆಷನ್ ಆದ್ಮೇಲೆ ನಿಮಗೆ ಖಂಡಿತವಾಗ್ಲೂ ಇದರಿಂದ ಉಪಯೋಗ ಆಗುತ್ತೆ. ನನ್ನ ವಿಡಿಯೋ ವಾಚ್ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ನಾನು ವಂದಿಸುತ್ತಾ, ಸಬ್ಸ್ಕ್ರೈಬ್ ಮತ್ತೆ ಒಂದು ಕಮೆಂಟು, ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.